ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತುಗೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನಾಯಕ ನೀನು ಭೀಮರ ಮಹಾನಾಯಕ ನೀನು ಭೀಮರ ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ, ಜಗತ್ತು ಕಂಡ ಮಹಾನ್ ಜ್ಞಾನಿ ಡಾ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಡಾ ಬಾಬು ಜಗಜೀವನ್ ರಾಮ್ ಅವರ 190ನೇ ಜಯಂತಿ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಮಕ್ಕಳಿಗೆ ಹಾಗೂ ಪೌರ ಕಾರ್ಮಿಕರಿಗೆ, ವಿವಿಧ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿ, ಸಮಾಜದಲ್ಲಿ ಇನ್ನೂ ಉನ್ನತ ಸಾಧನೆಯನ್ನು ಮಾಡುವ ಶಕ್ತಿ ನೀಡಲಿ ಎಂದು ಶುಭ ಹಾರೈಸುವುದರ ಮೂಲಕ ದೀಪ ಬೆಳಗಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಉದ್ಘಾಟಿಸಿ ಮಾತನಾಡಿದ ಚಳ್ಳಕೆರೆ ಶಾಸಕರು ಹಾಗೂ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಟಿ. ರಘುಮೂರ್ತಿ, ಅಂಬೇಡ್ಕರ್ ರವರು ಕಲಿಯುಗದ ಸೂರ್ಯ. ಅಂಬೇಡ್ಕರ್ ರವರ ಆದರ್ಶಗಳು ಜೀವಂತವಾಗಿದ್ದರೆ ಮಾತ್ರ ನಿಜವಾದ ಸ್ವಾತಂತ್ರ್ಯ, ಶಿಕ್ಷಣದ ಮೂಲಕ ಶೋಷಣೆಗೆ ಉತ್ತರ ಕೊಟ್ಟ ಮಹನೀಯ, ರಾಷ್ಟ್ರಕಂಡ ಅಪ್ರತಿಮ ಧೀಮಂತ ನಾಯಕ, ಮಾನವೀಯ ಮೌಲ್ಯಗಳನ್ನು ವಿಶ್ವದಾದ್ಯಂತ ಬಿತ್ತಿದ ಮಹಾನ್ ಯುಗಪುರುಷ ಅಂಬೇಡ್ಕರ್ ರವರು ವಿಶ್ವವೇ ಮೆಚ್ಚುವಂತ ಸಂವಿಧಾನ ನೀಡಿದ್ದಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೇಹಾನ್ ಪಾಷಾ, ಪೌರಾಯುಕ್ತರಾದ ಶ್ರೀಮತಿ ನಾಗವೇಣಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಶಿಧರ, ಡಿವೈಎಸ್ಪಿ ಸತ್ಯನಾರಾಯಣ, ಜಿಲ್ಲಾ ಪಂಚಾಯತ್ ಕೆಡಿಪಿ ನಾಮ ನಿರ್ದೇಶನ ಸದಸ್ಯರಾದ ರಂಗಸ್ವಾಮಿ, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಪ್ರಕಾಶ್, ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಗದ್ದಿಗೆ ತಿಪ್ಪೇಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ, ಶಶಿಧರ, ಮುಖಂಡರಾದ ಟಿ. ವಿಜಿಕುಮಾರ್, ಹೊನ್ನೂರು ಸ್ವಾಮಿ, ಜಿ. ರಾಜಣ್ಣ, ನವೀನ್ ಪೂಜರಹಳ್ಳಿ, ದ್ಯಾವರನಹಳ್ಳಿ ಆನಂದ, ರುದ್ರಮುನಿ, ಬಸವರಾಜ್, ರಾಜಪ್ಪ, ಕೃಷ್ಣಮೂರ್ತಿ, ಗಿರಿಯಪ್ಪ, ಮಾರಣ್ಣ, ರಮೇಶ್ ಗೌಡ ಗಣ್ಯತಿಗಣ್ಯರು ಉಪಸ್ಥಿತರಿದ್ದರು. ವರದಿ ಅರುಣ್ ಎಸ್. ಉಳ್ಳಾರ್ತಿ, ಜ್ಞಾನಜ್ಯೋತಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಅಂಗಗಳೇನಿದಾವೆ ಆ ಸಂವಿಧಾನದ ಅಂಗಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈಗ ಈ ಸರ್ಕಾರಗಳಿರ್ಬೋದು, ನ್ಯಾಯಾಂಗ, ಶಾಸಕಾಂಗ, ಜೊತೆಗೆ ಒಂದು ಕಾರ್ಯಾಂಗ ಮತ್ತು ಪತ್ರಿಕಾರಂಗ, ಈ ಎಲ್ಲ ಅಂಗಗಳನ್ನು ರಕ್ಷಣೆ ಮಾಡೋದು ಸಂವಿಧಾನದ ರಕ್ಷಣೆಗೋಸ್ಕರ ಇವೆಲ್ಲ ಅಂಗಗಳು ಅದನ್ನು ಮಾಡೋದ್ರ ಮುಖಾಂತರ ಅವ್ರು ಯಾವತ್ತೂ ಕೂಡ ಸದಾಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನನಿತ್ಯ ಇರ್ತಾರೆ. ಅವರು ಈ ಕಲಿಯುಗ ಇರೋವರೆಗೂ ಕೂಡ ಅವರು ಇರ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ, ಜೊತೆಗೆ ನಮ್ಮ ಇನ್ನೊಬ್ಬರು ಮಹನೀಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು, ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರಿಗೂ ಕೂಡ ಅವ್ರಿಗೆ ವ್ಯತ್ಯಾಸ, ಸಣ್ಣವರು ಇವರು 17 ವರ್ಷ ಸಣ್ಣವರಾಗಿ ಇರ್ತಾರೆ. ಏನು 1908ರಲ್ಲಿ ಏಪ್ರಿಲ್ 5ರಂದು ಜನಿಸಿ 1986 ಜುಲೈ 6ರಂದು ನಿಧನ ಹೊಂದಿ ಸುಮಾರು 78 ವರ್ಷಗಳ ಕಾಲ ಬದುಕಿ ಬಹುಶಃ ಉತ್ತುಂಗ ಈ ದೇಶದ ಒಂದು ಸಂವಿಧಾನದ ಹುದ್ದೆ, ಪ್ರಧಾನಮಂತ್ರಿ ಹುದ್ದೆ ಹತ್ತಿರಕ್ಕೆ ಬಂದಿರ್ತಾರೆ. ಆದರೆ ಅವರು ಉಪ ಪ್ರಧಾನಮಂತ್ರಿ ಆಗಿ, ಜೊತೆಗೆ ಪ್ರಧಾನಮಂತ್ರಿ ಆಗಿರೋದಕ್ಕಿಂತ ಜಾಸ್ತಿ ಕೆಲಸಗಳನ್ನು ಸುಮಾರು 25 ವರ್ಷಗಳ ಕಾಲ ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿ ಈ ದೇಶದ ಜನರಿಗೆ ಏನು ಬೇಕು ಅದನ್ನು ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಇವರಿಬ್ಬರ ಜಯಂತಿಯನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶನ ಆಚರಣೆ ಮಾಡ್ತದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕದ ಒಂದು ಪ್ರತಿಷ್ಠಿತ ಪತ್ರಿಕೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ, 2ನೇ ಬುದ್ಧಿವಂತ ವ್ಯಕ್ತಿ ಅಂತ ಹೇಳಿ ಆ ಅಮೆರಿಕದ ಪತ್ರಿಕೆ ಹೇಳ್ತದೆ.
ಅಷ್ಟೇ ಅಲ್ಲ, ಅವ್ರು ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ಇಡೀ ಪ್ರಪಂಚವೇ ಮೆಚ್ಚುವಂಥ ಸಂವಿಧಾನ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಎಲ್ಲ ಇದ್ದೀವಿ ಈ ಭಾರತ ದೇಶದಲ್ಲಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬೇರೆ ಬೇರೆ ಕಾರಣಗಳಿಗೆ, ರಾಜಕಾರಣ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಚಿಂತನೆಗಳಿರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಲೇಬೇಕಾಗ್ತದೆ. ಇನ್ನು ನಾವು ಈಗಾಗಲೇ ನಾನು ಈ ಸಂದರ್ಭದಲ್ಲಿ ಬೇರೆ ಭಾಳ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಸಮಯ ಕೂಡ ಈಗಾಗಲೇ ನೀವೆಲ್ಲ ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲ ಬಂದಿದ್ದೀರಾ, ಊಟದ ಸಮಯನೂ ಆಗಿದೆ. ಬಹುಶಃ ಭಾಷಣ ಕೇಳಂತ ಮನಸ್ಥಿತಿ ಇವಾಗ ಕಡಿಮೆನೂ ಕೂಡ ಆಗಿದೆ. ಯಾಕಂದರೆ ಈಗ ನಾವೆಲ್ಲರೂ ಕೂಡ ಆಧುನಿಕ ಯುಗದಲ್ಲಿ ಇದ್ದೀವಿ. ನಾವು ಯಾವತ್ತೂ ಕೂಡ ಆಗಲೇ ಟಿ ವಿ ನೋಡೋ ವ್ಯವಧಾನ ಇಲ್ಲ, ಎಲ್ಲ ಮೊಬೈಲಲ್ಲಿ ಇರ್ತೀವಿ. ಪ್ರತಿಯೊಂದು ಇದರಲ್ಲಿ ನಮಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಮನಸ್ಥಿತಿನೇ ಚೇಂಜ್ ಆಗಿರೋಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ನಾವು ಸಭೆ ಸಮಾರಂಭಗಳಲ್ಲಿ ತಾವೆಲ್ಲರೂ ಇವತ್ತು ಬೆಳಗ್ಗೆಯಿಂದ ಬಂದು ಇಬ್ಬರ ಮಹನೀಯರಿಗೆಗೋಸ್ಕರ ಅವ್ರು ಮಾಡಿದಂಥ ಪುಣ್ಯದ ಕಾರ್ಯಗಳು, ಯಾಕೆಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟು ಮರೆ ಆಗ್ತಾರೆ, ಜೊತೆಗೆ ಸ್ವಲ್ಪ ಆಸ್ತಿ ಮಾಡಿರ್ತಾರೆ, ಕೆಲವು ಓದಿಸಿರ್ತಾರೆ. ಈ ಇಬ್ಬರೂ ಕೂಡ ವಿಶೇಷವಾಗಿ ಬರೀ ಭಾಷಣಕ್ಕೆ ಅಷ್ಟೇ ಅಲ್ಲ, ಖಂಡಿತವಾಗ್ಲೂ ಯಾರೇ ಒಬ್ಬ ವ್ಯಕ್ತಿ ಈ ಪ್ರಸ್ತುತವಾಗಿ ಬದುಕಿದ ನಂತರ ನಾವು ನೆನೆಸ್ಕೋಬೇಕಾದ್ರೆ ಬೇರೆ ಬೇರೆ ಏನೇನು ನೆನಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ದೇವ್ರು ಯಾವ್ದನ್ನು ನೆನೆಸಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು, ಸಂವಿಧಾನ ಏನು ತಂದು ಕೊಡ್ತಾ ಅಂತ ಹೇಳಿ ನಾವು ಯಾವತ್ತೂ ಕೂಡ ಅದನ್ನು ನೆನೆಸ್ಬೇಕಾಗ್ತದೆ. ಅಂಥವ್ರ ಜಯಂತಿಗೆ ತಾವೆಲ್ಲ ಬಂದು ಸಾಕ್ಷೀಕರಿಸಿದ್ದೀರಾ. ಜೊತೆಗೆ ನಾನು ಬೆಳಿಗ್ಗೆ ಇಲ್ಲಿ ಏನು ಪುಷ್ಪಾರ್ಚನೆ ಮಾಡೋಂಥ ಸಂದರ್ಭದಲ್ಲಿ ಜೊತೆ ನಮ್ಮ ಸ್ನೇಹಿತರು ಏನು ಒಳ ಮೀಸಲಾತಿ, ಜೊತೆಗೆ ಈಗಿನ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರೋಂಥ ಪರಿಸ್ಥಿತಿಯ ಬಗ್ಗೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕೆಲವೇ ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಶಯದ ಅಡಿಯಲ್ಲಿ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಮಹಿಳೆಯರು ಇವರೆಲ್ಲ ಸೇರಿ ನಾವು ಅದರ ಉಪಯೋಗಗಳನ್ನು ನಾವು ಪಡೀತಾ ಇದ್ದೀವಿ. ಏನು ನಿಮಗೆ 2020ಗೆ ಮೀಸಲಾತಿ 15% ಇತ್ತು. ನಂತರ ಅದಕ್ಕಿಂತ ಪೂರ್ವದಿಂದ ಭಾಳಷ್ಟು ಸ್ವಾಮೀಜಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೋರಾಟಗಳಿರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋರಾಟ, ಏನು ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ರಿಸರ್ವೇಷನ್ ಕೊಡಿ ಅಂತ ಹೇಳಿ, ಆದರೆ ಅದು ಕೈಗೂಡಿರಲಿಲ್ಲ ಅಲ್ಲಿವರೆಗೂ. 2022ರಲ್ಲಿ ನಮ್ಮ ವಾಲ್ಮೀಕಿ ಸ್ವಾಮೀಜಿಗಳು ಅದಕ್ಕಿಂತ ಮೊದಲು ಅವರು ಏನು ನಮ್ಮ 258 ದಿನಗಳ ಕಾಲ ಧರಣಿ ಸತ್ಯಾಗ್ರಹ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಎಲ್ಲ ಜಾತಿ ಜನಾಂಗದ ಸ್ವಾಮೀಜಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲ ಪಕ್ಷದ ಎಲ್ಲ ಜಾತಿಯ, ಅಂದರೆ ವಿಶೇಷವಾಗಿ ಯಾರಿಗೆ ಅನ್ಯಾಯ ಆಗಿದೆ ಅಂಥ ಜಾತಿಯ ಜನಾಂಗದ ಎಲ್ಲ ಮುಖಂಡರುಗಳು ಎಲ್ಲ ಸೇರಿ ಫ್ರೀಡಂ ಪಾರ್ಕಲ್ಲಿ ಸುಮಾರು 258 ದಿನಗಳ ಕಾಲ ಅವಿರತ ಧರಣಿ ನಡೀತು.